ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯ ಒತ್ತು ತಂದರೋ, ಭಾರಿ ಕಂದಾಯ ತಂದರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯ ಒತ್ತು ತಂದರೋ, ಭಾರಿ ಕಂದಾಯ ತಂದರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯ ಒತ್ತು ತಂದರೋ, ಭಾರಿ ಕಂದಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚನ್ನಾಜಮ್ಮ, ಬರುವ ಚಂದ ನೋಡಿರೋ, ಕಂದಾಯವು ವಾಲಾಡೋ ಹಂದ ನೋಡಿರೋ, ವಾಲಾಡೋ ಹಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯ ಒತ್ತು ತಂದರೋ, ಭಾರಿ ಕಂದಾಯ ತಂದರೋ. ಕಾಯಿ ಒಂಬಾಳೆ, ಸಿಹಿಬಾಳೆ, ಅಂಜೂರ, ತಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿತು ಅಂಬರ. ಹಣ್ಣು ಕಾಯಿ ಒಂಬಾಳೆ, ಸಿಹಿಬಾಳೆ, ಅಂಜೂರ, ತಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿತು ಅಂಬರ. ಚುಕ್ಕಿ ತಾರೆ ಹೊಳೆದವೋ ನಮ್ ಸ್ವಾಮಿಗೆ, ತುಂಬಿ ಹಾಡಿ ನಲಿದವೋ, ಕೋಗಿಲೆ ಕುಹು ಎಂದವೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಒತ್ತು ತಂದರೋ, ಭಾರಿ ಕಂದಾಯ ತಂದರೋ. ತುರ್ಗುನ್ಕಟೆ ಕಂದಾಯ, ಪಾಪ ತೊಳೆವ ಕಂದಾಯ, ಜಗದ ನೋವ ನೀಗಿಸಲು ಹೊತ್ತವರೇ ಸಿದ್ದಯ್ಯ. ತುರ್ಗುನ್ಕಟೆ ಕಂದಾಯ, ಪಾಪ ತೊಳೆವ ಕಂದಾಯ, ಜಗದ ನೋವ ನೀಗಿಸಲು ಹೊತ್ತವರೇ ಸಿದ್ದಯ್ಯ. ಕೊಪ್ಪೇಗೌಡನ ಪುರಕ್ಕೆ ಹೋದರೆ ಬೇಡಿದ ವರವ ಕೊಡುವರೋ, ಧರೆಗೆ ಇಳಿದು ಬರುವರೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಒತ್ತು ತಂದರೋ, ಭಾರಿ ಕಂದಾಯ ತಂದರೋ. ಕೊಡುವ ಕಂದಾಯ, ಭಕ್ತಿ ಕೊಡುವ ಕಂದಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ. ಭಾಗ್ಯ ಕೊಡುವ ಕಂದಾಯ, ಭಕ್ತಿ ಕೊಡುವ ಕಂದಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ. ಮನೆ ಮನೆ ದೇವರಾದರೂ ಮಂಟೇದ ಸ್ವಾಮಿ, ಮಠಕ್ಕೆ ಒಡೆಯನಾದರೂ, ತೆರೆಗೆ ಬೆಳಕ ತಂದರೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಹೊತ್ತು ತಂದರೋ, ಭಾರಿ ಕಂದಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚನ್ನಾಜಮ್ಮ,
ಬರುವ ಚಂದ ನೋಡಿರೋ ಕಣ್ಣಾಯವು ವಾಲಾಡೋ ಹಂದ ನೋಡಿರೋ ವಾಲಾಡೋ ಹಂದ ನೋಡಿರೋ ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒತ್ತು ತಂದರು ಭಾರಿ ಕಂದಾಯ ತಂದರು ಭಾರಿ ಕಂದಾಯ ತಂದರು ಭಾರಿ ಕಂದಾಯ ತಂದರು. ಅರ್ಚನಾ ಉಡುಪ ಮ್ಯಾಮ್. ನಮಸ್ತೆ ಗೋವಿಂದರಾಜು. ನಮಸ್ತೆ ಮೇಡಮ್. ಏನು ಎನರ್ಜಿ ಅದು, ಏನು ಎನರ್ಜಿ ಅದು. ಬರಲಿ ಜೋರ ಚಪ್ಪಾಳೆ. ಸಖತ್ ಎನರ್ಜಿ ಕೊಟ್ಟು ಹಾಡಿದ್ರಿ. ಈ ಹಾಡು ಹೀಗೆ ಇರಬೇಕಿತ್ತು, ಅದು ಹಾಗೇ ಬಂತು. ಸಖತ್ತಾಗಿ ಹಾಡಿದ್ರಿ. ಫಸ್ಟ್ ಪಲ್ಲವಿ ಮಾತ್ರ ಶಾರ್ಪ್ ಆಯಿತು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒತ್ತು ಬಂದರು ಭಾರಿ ಕಂದಾಯ ತಂದರು. ಆಮೇಲಿಂದ ಪರ್ಫೆಕ್ಟ್, ಸೂಪರ್ ಸಿಂಗಿಂಗ್, ಪರ್ಫೆಕ್ಟ್ ಪಿಚ್ಚಿಂಗ್, ಎಲ್ಲೂ ಏನೂ ಪ್ರಾಬ್ಲಮೇ ಇಲ್ಲ. ನಾನು ನಿಮಗೊಂದು ಟಿಪ್ ಕೊಡ್ತೀನಿ, ಬಹುಶಃ ನಿಮಗೆ ಹೆಲ್ಪ್ ಆಗಬಹುದು. ನೀವು ಹಾಡೋದಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆಯಿಂದನೂ ನೀವು ಯಾವ ಶ್ರುತಿಯಲ್ಲಿ ಹಾಡ್ತೀರಲ್ಲ ಅದೇ ಶ್ರುತಿಯನ್ನು ಈಗೆಲ್ಲ ಮೊಬೈಲಲ್ಲಿ ತಂಬೂರಿ ಎಲ್ಲ ಆ್ಯಪ್ ಬರುತ್ತಲ್ಲ, ಆ ಶ್ರುತಿಯನ್ನು ಹಾಕಿಟ್ಕೊಂಡು ನಿಮ್ಮ ಬರೀ ಶ್ರುತಿ ಕೇಳ್ತಾಯಿರಿ. ಇದನ್ನು ಚಿತ್ರಾಮ್ಮ ಅವರೆಲ್ಲ ಮಾಡ್ತಾರಂತೆ. ಒಂದು ಇಡೀ ದಿವಸ ಅವ್ರು ಬೇರೆ ಬೇರೆ ಕೆಲಸಗಳು ಮಾಡುವಾಗಲೂ ಒಂದು ಸಿ ಶ್ರುತಿ ಅಥವಾ ಡಿ ಶ್ರುತಿ ದಿನ ಒಂದು ಶ್ರುತಿ ಹಾಕ್ಕೊಂಡು ಅದೇ ಶ್ರುತಿ ಅಂದರೆ ನಿಮ್ಮ ನರನಾಡಿಗಳಲ್ಲೆಲ್ಲ ತಲೆ ತುಂಬ ಅದೇ ಶ್ರುತಿ ತುಂಬ್ಕೊಂಡಿರಬೇಕು. ಆಮೇಲೆ ಹೆಂಗೆ ಅಂದರೆ ನೀವು ಮಾತಾಡಿದ್ರೂ ಅದೇ ಶ್ರುತಿಲಿ ಮಾತಾಡ್ತಿರ್ಬೇಕು. ಆ ಥರ ಅದು ಎಫೆಕ್ಟಿವ್ ಆಗಿರುತ್ತೆ. ಸೊ ನೀವು ಹಾಡೋದಕ್ಕೆ ಒಂದು ಮುಕ್ಕಾಲು ಗಂಟೆ 1 ಅವರ್ ಮುಂಚೆ ಅದೇ ಶ್ರುತಿಯನ್ನು ಆನ್ ಮಾಡಿಟ್ಕೊಂಡು ಇಯರ್ಫೋನೋ ಏನಾದ್ರು ಅದು ಹಾಕಿಟ್ಕೊಂಡು ನಿಮ್ಮ ತಲೆ ಒಳಗೆ ಆ ಶ್ರುತಿ ಹೋಗ್ತಾ ಇರಲಿ. ಆವಾಗ ಬಹುಶಃ ನಿಮ್ಮ ಬಿಗಿನಿಂಗಿಂದನೂ ಪರ್ಫೆಕ್ಟಾಗೆ ಶ್ರುತಿ ಕೂರಿಸಿ ಹಾಡೋ ಥರ ಆಗಬಹುದು ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಈಗ ಕಾಂಪಿಟೇಷನ್ ಎಲ್ಲ ಬಹಳಷ್ಟು ಜನ ಎಲಿಮಿನೇಟ್ ಆಗಿ 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 ಈಗ ಒಂದು ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಉಳಿದುಕೊಂಡು ಕೂತಿದ್ದೀರಿ ಅಲ್ವಾ? ಸೊ ಈಗ ಸಣ್ಣ ಸಣ್ಣ ತಪ್ಪು ನಿಮಗೆ ತೊಂದರೆ ಮಾಡುತ್ತೆ. ಹೌದು, ನಮಗೆ ಸಣ್ಣ ತಪ್ಪು ನಾವೀಗ ಬೂತ್ ಕನ್ನಡಿ ಹಾಕ್ಕೊಂಡು ಅದು ದೊಡ್ಡದಾಗಿ ಕಾಣಿಸೋಕ್ಕೆ ಶುರುವಾಗತ್ತೆ ನಮಗೆ ಅಲ್ವಾ? ಸೊ ಈಗ ಅದ್ಭುತವಾದ ಗಾಯಕರು ಯಾರು ಈ ವೇದಿಕೆಯನ್ನು ಬಿಟ್ಟು ಹೋಗಬಾರ್ದು ಸಣ್ಣ ಸಣ್ಣ ತಪ್ಪಿನಿಂದ. ಅದೇ ನಮ್ಮ ಆಸೆ. ಓಕೆನಾ? ಒಳ್ಳೆಯದಾಗಲಿ ಗೋವಿಂದರಾಜ್. ಥ್ಯಾಂಕ್ ಯು ಮೇಡಮ್. ವೇಮಗಲ್ ನಾರಾಯಣ ಸ್ವಾಮಿ ಸರ್. ಗೋವಿಂದರಾಜು ಸರ್, ಎಷ್ಟು ಸಾವಿರಾರು ಹಾಡುಗಳಪ್ಪ ಈ ಮಲೆ ಮಹದೇಶ್ವರನ ಬಗ್ಗೆ, ಮಂಟೇಸ್ವಾಮಿ ಕಾವ್ಯಗಳು. ಇನ್ನೂ ಅದೆಷ್ಟು ದೊಡ್ಡ ಬೆಟ್ಟ ಬಗೆದಷ್ಟು ಬರ್ತಾ ಇದ್ದಾವೆ. ಅದರಲ್ಲೂ ಈ ಗಾನ ಸಿಂಚನ ಈ ಒಂದು ವೇದಿಕೆಯಲ್ಲಿ ಹೊಸ ಹೊಸ ಹಾಡುಗಳು ನಾವೆಲ್ಲೂ ಕೇಳಿರಲಿಲ್ಲ ಅಂಥ ಕೆಲವೊಂದು ವಿಶೇಷ ಹಾಡುಗಳನ್ನು ನೀವೆಲ್ಲ ತರ್ತಾ ಇದ್ದೀರ ಇಲ್ಲಿ. ಆಮೇಲೆ ಈ ಹಾಡು ಅಷ್ಟೇ ತುಂಬ ಜೋಶ್ ಇದೆ, ಇದು ತುಂಬ ಜೋಶ್ ಇದೆ. ನೀವು ಅದೇ ಜೋಶ್ನಲ್ಲಿ ಭಾಳ ವೈವಿಧ್ಯಮಯವಾದ ಗಾಯಕರು ನೀವು. ಆದರೆ ಈ ಹಾಡನ್ನು ಹಾಡಬೇಕಾದ್ರೂ ಸಹ ನೀವು ತುಂಬ ಏನು ಒಂದು ರೀತಿ ಜೋಶಲ್ಲಿ ಹಾಡಿ ಭಾಳ ಮುದ ಕೊಟ್ಟಿದ್ದೀರಿ. ವೇದಿಕೆಗೆ ಒಂದು ಘನತೆ ತುಂಬಿದಿರಿ. ನಿಮಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಆಡಿದ್ದೀರಿ. ಧನ್ಯವಾದಗಳು ಸರ್. ಕಡಬ್ಗೆರೆ ಮುನಿರಾಜು ಸರ್. ಭಾಷೆ ಶುದ್ಧವಾಗಿತ್ತಾ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಅದನ್ನು ಬೇಕು ಅಂತಲೇ ಮಾಡಿದ ಅಥವಾ ಹಾಗೆ ಬಂದುಬಿಡ್ತಾ ಅಂತ ಎಲ್ಲಾದರೂ ನಿಮಗೆ ಗೊತ್ತಾಯ್ತಾ? ನಾನು ಇಲ್ಲಿ ತಪ್ಪು ಹಾಡಿರ್ಬೋದು, ಈ ಪದ ಈ ಅಕ್ಷರ ನಾನು ತಪ್ಪು ಉಚ್ಚಾರಣೆ ಮಾಡಿರ್ಬೋದು ಅಂತ ನಿಮ್ಗೆ ಅನಿಸ್ತಾ? ಮಠ ಅಥವಾ ಗೊತ್ತಾಗಿಲ್ಲ ಅಂತ ಕಾಣುತ್ತದು. ನೋಡಿ, ಈಗ ಶ್ರುತಿ ತಾಳ ತಪ್ಪಿದ್ರೆ ನೀವು ಸ್ಪರ್ಧೆಯಿಂದ ಏನೋ ಸ್ವಲ್ಪ ಆಚೆ ಈಚೆ ಹೋಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಸಾಹಿತ್ಯ ತಪ್ಪಾದರೂ ಹೋಗ್ಬೇಕಾಗತ್ತೆ ಅಲ್ವಾ? ಅದು ಪಾಯಿಂಟ್ ಆಗುತ್ತೆ. ಅದ್ರ ಕಡೆನೂ ಗಮನ ಹರಿಸ್ಬೇಕಲ್ವ? ಎಲ್ಲನೂ ಮುಖ್ಯ ಅಲ್ವಾ? ಹೌದಲ್ಲ? ಎಲ್ಲ ಚೆನ್ನಾಗಿ ಹಾಡಿದ್ರಿ. ಅಂದ ಅನ್ನೋ ತಾವು ಏನು ಹಾಡಿದ್ರಿ ನೋಡಿ, ಯೋಚನೆ ಮಾಡಿ. ಅಂದ ನೋಡಿರೋ ಅಂತ ಹಾಡಿ. ಹಂದ ನೋಡಿರೋ. ಈಗ ಬಂದ್ರಿ ದಾರಿಗೆ. ಹಂದ ಅನ್ನೋದಕ್ಕೆ ಪದಕ್ಕೆ ಅರ್ಥ ಇದೆಯಾ ಅಲ್ವಾ? ಅಂಧನೂ ಅನ್ನಂಗಿಲ್ಲ. ಅಂಧ ಅಂದರೆ ಬೇರೆ ಅರ್ಥ ಆಗುತ್ತೆ, ಅಂದ ಅಷ್ಟೇ. ಅಂದ ಚಂದ ಅಂತೀವಲ್ಲ ನೋಡಿ, ಒಂದು ಅಕ್ಷರ ಬೇರೆ ಅರ್ಥನೇ ಕೊಟ್ಬಿಡುತ್ತೆ ಅಲ್ವಾ? ವಿಷಯ ಅಂತ ಬರೆಯೋ ಕಡೆ ಯಾ ಬಿಟ್ಬಿಟ್ರೆ ಏನಾಗುತ್ತೆ?
ವಿಷ ಆಗುತ್ತೆ. ಎಲ್ಲಿಂದೆಲ್ಲಿಗೆ ಇದು? ಮಕ್ಳಿಗೆ ಪಾಠ ಮಾಡ್ಬೇಕಾದ್ರೆ ನಾವು ಅದನ್ನೇ ಹೇಳೋದು, ಮಕ್ಕಳೇ ಅಕ್ಷರಗಳನ್ನ ಬರಿಬೇಕಾದ್ರೆ ಎಚ್ಚರಿಕೆಯಲ್ಲಿ ಬರಿಬೇಕಪ್ಪ, ಬೇರೆ ಅರ್ಥ ಆಗಿಬಿಡುತ್ತೆ, ಕೆಲವು ಪದಗಳಿಗೆ ಅರ್ಥನೇ ಸಿಗೋದಿಲ್ಲ ಅಲ್ವಾ? ಹಾಗಾಗಿ ಇಡೀ ಹಾಡಿನ ಅರ್ಥನೇ ಬೇರೆ ಆಗಿಬಿಡುತ್ತಲ್ಲ ಅಲ್ವಾ? ಹಾಗಾಗಿ ಇದ್ರ ಕಡೆ ಕೂಡ ಗಮನ ಹರಿಸ್ಬೇಕು ಅಲ್ವಾ? ಯಾಕೆಂದರೆ ಕಾಂಪಿಟೇಷನ್ಸ್ ತುಂಬ ಟಫ್ ಆಗ್ತಿದೆ. ಈ ಪಾಯಿಂಟಲ್ಲಿ ಕೂಡ ನಿಮಗೇನೋ ತೊಂದರೆ ಆಗ್ಬೋದು ಅಲ್ವಾ?